ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜನವರಿ 22ರಂದು ಹಿಂದೂ ಜಾಗೃತಿ ಸೇವಾದಳ ಸಮಿತಿ ವತಿಯಿಂದ ರಾಮ ಮಂದಿರದಲ್ಲಿ ದೀಪೋತ್ಸವವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಪೂಜ್ಯ ಅಪ್ಪಾರಾವ್ ದೇವಿ ಮುತ್ತೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 22ರಂದು ಬೆಳಗ್ಗೆ 6 ಗಂಟೆಗೆ ರಾಮತೀರ್ಥ ಮಂದಿರದಲ್ಲಿ ಶ್ರೀರಾಮನಿಗೆ ಅಭಿಷೇಕ ನೆರವೇರಿಸಲಾಗುವುದು. ಅಂದು ಮಧ್ಯಾಹ್ನ 1 ಗಂಟೆಗೆ ಅನ್ನಪ್ರಸಾದ ಹಾಗೂ ಸಾಯಂಕಾಲ 5:30 ಶ್ರೀಗಳ ಮೆರವಣಿಗೆಯೊಂದಿಗೆ ಬಾಜಾ ಭಜಂತ್ರಿ, ಡೊಳ್ಳು, ವಾದ್ಯಮೇಳಗಳೊಂದಿಗೆ ಶ್ರೀರಾಮತೀರ್ಥ ಮಂದಿರಕ್ಕೆ ತಲುಪಲಾಗುವುದು ಎಂದು ತಿಳಿಸಿದರು. ಅಂದು ಪೂಜ್ಯ ಮಠಾಧೀಶರ ಶುಭ ಆಶೀರ್ವಚನದೊಂದಿಗೆ ಹಾಗೂ ಗಣ್ಯಮಾನ್ಯರು ಆಗಮಿಸಿ ಧಾರ್ಮಿಕ ಸಭೆ ನಡೆಸಲಾಗುವುದು. ನಂತರ ಪೂಜ್ಯರಿಂದ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ಎಲ್ಲ ಕಡೆಗಳಿಂದ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಿಂದೂ ಜನಜಾಗೃತಿ ಸೇವಾದಳ ಈ ಒಂದು ಸಂಘ ಸಂಸ್ಥೆಯ ವತಿಯಿಂದ ದಿನಾಂಕ 22/1/2026 ಗುರುವಾರ ಸಾಯಂಕಾಲ 6 ಗಂಟೆಗೆ ರಾಮತೀರ್ಥ ಮಂದಿರ ಹತ್ತಿರ ದೀಪೋತ್ಸವ ಆಗಿ ಪ್ರತಿ ವರ್ಷದ ಪದ್ಧತಿಯಂತೆ ದೀಪೋತ್ಸವ ಇರ್ತದೆ. ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕರಿರ್ತಕ್ಕಂಥ ಮಹಾತ್ಮರ ಒಂದು ಆಶೀರ್ವಾದ ಜೊತೆಗೆ ಭಗವಂತ ಒಂದು ಭಗವತಿಯ ಆಶೀರ್ವಾದ ಜೊತೆಗೆ ಇಂದು ಪತ್ರಿಕಾ ಒಂದು ಹೇಳಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನಮ್ಮವರೇ ಆತ್ಮೀಯರಾದ ಪದಾಧಿಕಾರಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇವತ್ತು ಈ ರಾಮತೀರ್ಥದಲ್ಲಿ ನಡೆಯುವಂತಹ ಭವ್ಯ ದೀಪೋತ್ಸವ ಕಾರ್ಯಕ್ರಮ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದರ ವಿಶೇಷ ಈ 22/1/2026 ಸಾಯಂಕಾಲ ಈ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಹರಗೋಚರ ಮೂರ್ತಿಗಳು ಎಲ್ಲ ಪರಮ ಪೂಜ್ಯರಿರ್ಬೋದು, ಸಾಕಷ್ಟು ದೇಶ ಮತ್ತು ಅಭಿಮಾನಿಗಳಿರ್ಬೋದು, ಎಲ್ಲರೂ ಬಂದು ಆ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದ ಒಂದು ಮೊದಲಿನ ನೋಟದ ಸನಾತನದಿಂದ ಬಂದಂಥ ಒಂದು ಭಾರತ ದೇಶದ ಅದಕ್ಕಾಗಿ ಅವರಿವರಿನಲ್ಲಿ ಎಲ್ಲರೂ ಈ ಶ್ರೀ ಬಾಲ ರಾಮನ ಒಂದು ಆಶೀರ್ವಾದದಲ್ಲಿ ಬರಬೇಕು. ಅದಕ್ಕೆ ವಿಶೇಷವಾಗಿ ಪತ್ರಿಕೆ ಮಾಧ್ಯಮ ಮಾಡೋದು ಉದ್ದೇಶ ಅಂತಂದರೆ, ಈ ನಮ್ಮ ಭಾರತೀಯ ಬಹಳ ಸನಾತನ ಧರ್ಮದಿಂದ ಬಂದಂಥದ್ದು ದೇಶ ಇರ್ತದೆ. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಮೊದಲಿದ್ದಂಥ ಭಾರತ ದೇಶ ಹೆಂಗಿತ್ತು ಅದೇ ಥರನೇ ಈ ಮುಂದಿನ ದಿನಮಾನ ನಡಿಬೇಕಾದ್ರೆ ಎಲ್ಲರೂ ಒಗ್ಗಟ್ಟು ಬೇಕು. ಅದಕ್ಕೆ ದೇಶದ ಅಭಿಮಾನ ಸಲುವಾಗಿ ಇಂಥ ಕಾರ್ಯಕ್ರಮ ಮಾಡೋದು ಬಹಳ ಒಂದು ಒಳ್ಳೆಯ ಸಮಯ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಈ 22ನೇ ತಾರೀಕು ದಿವಸ ಈ ರಾಮ ಮತ್ತು ಬಾಲರಾಮನ ಒಂದು ಆಶೀರ್ವಾದ ಎಲ್ಲರೂ ಪಡಿಬೇಕು. ಅವತ್ತಿನ ಹರಗೋಚರ ಮೂರ್ತಿಗಳು ಸಾಕಷ್ಟು ಪೂಜ್ಯರು ಬರ್ತಿದ್ದಾರೆ. ಅವರ ಒಂದು ಅಮೃತವಾಣಿಯಿಂದ ನಮ್ಮ ಭಾರತ ದೇಶದ ಬುನಾದಿ ಕಟ್ಟೋಣ ನಾವು ನೀವೆಲ್ಲರ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತಾ, ಈಗ ತಾನೇ ಹೇಳಿದಾಗೆ ಎಲ್ಲ ಪದಾಧಿಕಾರಿಗಳು ನಮ್ಮ ಶಿಷ್ಟಾಂತ ಶಿಕ್ಷಕರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ,
ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.